ಮುಸುಕಿದರು ಬಿಡೆ ಮುಸುಕಿದರು ಬಿಡೆನೆಂದು ಘರ್ಜಿಸಿದ ಹೋಗಿಯು ಮಿಸಡು ಚಕ್ರವ ಕೊಂಡು ತಿಮ್ಮಿಕ್ಕಲಾಗ ಚತುರ್ದಶ ಭುವನ ತಲ್ಲಣಿಸಿತು. ಇಷ್ಟಕ್ಕೂ ಕಾರಣೀಕರ್ತ ಭೀಷ್ಮ 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 ಬಿಸಜ ಪೀಠ ಮಹೇಶ ಚಕ್ರ ವೈವಸ್ವತರು ಮುಸುಕಿದರು ಬಿಡೆ ಭೀಷ್ಮನನ್ನು ನಿಭಾಯಿಸುತ್ತೇನೆ ನಿಭಾಯಿಸುತ್ತೇನೆ ಬಿಡಲಾರೆ ಭೀಷ್ಮ ಬಿಡಲಾರೆ. ಹರಿಯ ಕಾತಿಯ ತಡೆವರಾರು ಹರಿಯ ಖಾತಿಯ ತಡೆವರ್ಯಾರೆಂದು ಎರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಎರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ಭೀಷ್ಮನು ಬೆದರಿ ಭೀಷ್ಮನು ಬೆದರಿ ರಥದಿಂದಿಳಿದು 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 ನಡೆದಂದು ದೊರೆತವನ ದಾವಾಗ್ನಿಯೇ ದೊರೆತವನ ದಾವಾಗ್ನಿ ಲಕ್ಷ್ಮೀ ವರ ಮುಕುಂದ ಮುರಾರಿ ಲಕ್ಷ್ಮೀ ವರ ಮುಕುಂದ ಮುರಾರಿ ಜಯ 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 ಜಯವೆನು ತೆರಗಿ ಜಯವೆನು ತೆರಗಿ ಮಗುಳೆತ್ತುತನ ಜಯವೆನು ತೆರಗಿ ಮಗುಳೆತ್ತುತನ ಮೃದುಕರವ ಅಚ್ಯುತನ ಮೃದುಕರವ ಜಯವೆನು ತೆರಗಿ ಮಗುಳೆತ್ತಚ್ಯುತನ ಮೃದುಕರವ ಮೃದುಕರವ ಪಿಡಿದಂದ ಆ ಆ ಶ್ರೀ ಮನೋಹರ ಸ್ವಾಮಿ ಪರಾಕು ತರಕಣ ಸ್ವಾಮಿ ಪರಾಕು ಶ್ರೀ ಮನೋಹರ ಸ್ವಾಮಿ ಪರಾಕು ಸ್ವಾಮಿ ಪರಾಕು ಶ್ರೀ ಮನೋಹರ ಸ್ವಾಮಿ ಪರಾಕು ಸ್ವಾಮಿ ಸ್ವಾಮಿ ಪರಾಕು ಪ್ರೇಮದೋಳೆ ನಯ ಮಾತನಾಲಿಸಬೇಕು ಪ್ರೇಮದೋಳೆ ನಯ ಮಾತನಾಲಿಸಬೇಕು ಪ್ರೇಮದೋಳ್ ಎನ್ನಯ ಪ್ರೇಮದೋಳೆನ್ನಯ ಮಾತನಾಲಿಸಬೇಕು ಮಾತನಾಲಿಸ
ಮನೋಗರ ಶ್ರೀ ಮನೋಗರ ಸ್ವಾಮಿ ಪರಾಗೋ. ಜಯ 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 ನಮೋ ನಮಃ. ಕೃಷ್ಣ ಮುಕುಂದ ಪುರಾರೇ ತಂದೆ, ಒಂದು ಕಾಲದಲ್ಲಿ ಅಬ್ಧಿಮತನದ ಕಾಲದಲ್ಲಿ 33 ಕೋಟಿ ದೇವತೆಗಳು, 66 ಕೋಟಿ ದಾನವರು, ತ್ರಿಮೂರ್ತಿಗಳು ಎಲ್ಲವರು ನಿಂದಿರುವಂತಹ ಸಂದರ್ಭ. ಅಬ್ಧಿಮತನದ ಕಾಲದಲ್ಲಿ ಹುಟ್ಟಿ ಬಂದಂತಹ ಶ್ರೀದೇವಿ ಲಕ್ಷ್ಮಿ ತನ್ನ ಕೈಯ ಕೊರಳ ಪಾಲಿಕೆಯನ್ನು ನಿನ್ನ ಕೊರಳಲ್ಲಿಯೇ ಅಲಂಕರಿಸಿದ್ಲಂತೆ. ನಿನ್ನ ಪೂರ್ವಜನ್ಮದ ಇತಿವೃತ್ತಾಂತವನ್ನು ನಾವು ತಿಳಿದಿದ್ದೇವೆ ತಂದೆ. ಇಷ್ಟೆಲ್ಲವರು ಇರುವಾಗ ಚಿತ್ರ ವಿಚಿತ್ರವಾದಂತಹ ಭಿನ್ನ ಭಿನ್ನವಾದಂತಹ ವ್ಯಕ್ತಿತ್ವವನ್ನು ಹೊಂದಿದವರಿದ್ದರೂ ಎಲ್ಲವರನ್ನೂ ಬಿಟ್ಟು ತನ್ನ ಕೈಯ ಮಾಲಿಕೆಯನ್ನು ನಿನ್ನ ಕೊರಳಿಗೆ ಹಾಕುವುದಕ್ಕೆ ಕಾರಣ ಏನು? ನಿನ್ನನ್ನು ಕಂಡ ಮರುಗಳಿಗೆಯಲ್ಲಿ ಅವಳ ಮನಸ್ಸನ್ನೇ ಅಪಹರಿಸಿ ಬಿಟ್ಟಿಯಂತೆ. ಯಾರ ಮನಸ್ಸನ್ನು ಅಪಹರಿಸುವ ಸಾಮರ್ಥ್ಯ ಇರುವುದಿದ್ರೆ ನಿನಗೆ ಮಾತ್ರ. ಓ ಶ್ರೀ ಮನೋಹರ ಸ್ವಾಮಿ, ಅವತರಿಸಬೇಕು. ಎಂಥ ಕಟುಕನಿಗೆ ಆಗಲಿ, ಮರಣದಂಡನೆಯನ್ನು ವಿಧಿಸಿದ್ದ ಸಂದರ್ಭವೇ ಆಗಲಿ, ತನ್ನ ಕೊನೆಯ ಅಪೇಕ್ಷೆಯನ್ನು ತೋಡಿಕೊಳ್ಳುವುದಕ್ಕೆ ಅವರಿಗೊಂದು ಅವಕಾಶ ಉಂಟಲ್ಲ ಸ್ವಾಮಿ. ನಾನು ನಿನ್ನಲ್ಲಿ ಕೇಳ್ತೇನೆ, ಏನು ಈ ಚಕ್ರ ಹಿಡಿದದ್ಯಾಕೆ? ನಿನ್ನ ಕಂಠವನ್ನು ಕತ್ತರಿಸುವುದಕ್ಕೆ. ಎನ್ನಯ ಕಂಠವ ಅರಿಯಲು ಚಕ್ರವ ಎನ್ನಯ ಕಂಠವ ಅರಿಯಲು ಚಕ್ರವ ಚಿನುಮಯ ಕೈಯಲ್ಲಿ ಪಿಡಿದಿಗೆಯ ಚಿನುಮಯ ಕೈಯಲ್ಲಿ ಪಿಡಿದಿಗೆಯ ಚೆನ್ನಾಯ್ತು ಸೇವಕ ಜಯವ ಪಾಲಿಸೆ ಚೆನ್ನಾಯ್ತು ಚೆನ್ನಾಯ್ತು ಸೇವಕ ಜಯವ ಪಾಲಿಸೆ ಲೋಕವನ್ನು ರಕ್ಷಿಪ ದೇವನಗುದೋ ಮಹಾನುಭಾವ ಲೋಕವನ್ನು ರಕ್ಷಿಪ ದೇವನಗುದೋ 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 ಮಗಾನುಭಾವ ಶ್ರೀ ಮನೋಗರ ಶ್ರೀ ಮನೋಗರ ಸ್ವಾಮಿ ಪರಾಕು. ಸ್ವಾಮಿ, ಭೀಷ್ಮ, ನನ್ನ ಕಂಠವನ್ನ ಕತ್ತರಿಸುವುದಕ್ಕಾಗಿ ಚಕ್ರವನ್ನ ಹಿಡಿದಿದ್ದೇನೆ. ಬಹಳ ಒಳ್ಳೆಯದಾಯ್ತು. ಯಾಕೆಂದ್ರೆ ನೀನು ಪಾಲನಾಕರ್ತರು. ಸೇವಕ ಜಯವನ್ನು ಪಾಲಿಸುವಂತ ಮಹತ್ತರವಾದ ಹೊಣೆಗಾರಿಕೆ ಆದಿಮಾತೆಯಿಂದ ನಿನಗೆ ಪ್ರದತ್ತವಾಗಿದೆ. ಅದಕ್ಕೆ ತಿರಾಂಜಲಿಯನ್ನು ಕೊಟ್ಟು ಪ್ರಳಯ ಕಾಲದ ಭೈರವನಂತೆ ಇಡೀ ಪ್ರಪಂಚವನ್ನೇ ಸುಟ್ಟುವ ರೀತಿಯಲ್ಲಿ ಕಂಗೊಳಿಸುತ್ತಾ ಇದ್ದೀಯಂತಾದ್ರೆ ಚೆನ್ನಾಯಿತು. ಸೇವಕ ಚಯವ ಪಾಲಿಸಿ ಲೋಕವನ್ನ ಕಾಯುವ ದೇವ ಓ ಮಹಾನುಭಾವ ಹೌದು ಅಂತ ಆದ್ರೆ ಕೃಷ್ಣ ತಡ ಮಾಡಬೇಡ, ಬೇಗ ಆ ಚಕ್ರವನ್ನ ಪ್ರಯೋಗಿಸಿ ನನ್ನ ಕಂಠವನ್ನ ಕತ್ತರಿಸಿ ಮುಗಿಸು. ಅಂದರೆ ಸಾಯುವುದಕ್ಕೆ ಸಿದ್ಧವ ನೀನು? ಬದುಕುವ ಆಸೆ ಇಲ್ಲವೇ ನಿನಗೆ? ಯಾಕೆ? ಇಂದಿರೇಶನೇ ನಾನು ಇವರ ಜಗಳವನ್ನು ಇಂದಿರೇಶ
ನಾನು ಇವರಾಜಗಳವನ್ನು ನಿಂದು ಈಕ್ಷಿಸಲಾರೆ ತಿಳಿದು ಕಣ್ಣಾರೆ ನಿಂದು ಈಕ್ಷಿಸಲಾರೆ ತಿಳಿದು ಕಣ್ಣಾರೆ ಎಂದಾದರಿ ಕಾಯ ಎರವಿನೊಡವೆ ಜಿಯ ಎಂದಾದರಿ ಕಾಯ ಎರವಿನೊಡವೆ ಜಿಯ ಹಿಂದೆ ಹೋಗಲಿ ತೀರ್ಚೋ ಚಕ್ರಭಯಚ್ಚೋ ಹಿಂದೆ ಹೋಗಲಿ ತೀರ್ಚು ಚಕ್ರಭಯಚ್ಚೋ ಶ್ರೀ ಮನೋಗರ ಶ್ರೀ ಮನೋಗರ ಸ್ವಾಮಿ ಪರಾಕೋ ಕೃಷ್ಣ ಭೀಷ್ಮ. ತಂದೆ, ಇಡೀ ಪ್ರಪಂಚದಲ್ಲಿ ಹ್ಮ್ ಪ್ರತಿಯೊಂದು ಜೀವಿಯು ಹ್ಮ್ ತನ್ನ ಕೊನೆಯ ಉಸಿರಿರುವ ತನಕ ಹ್ಮ್ ಬದುಕಬೇಕು, ಬಾಳಬೇಕು ಎನ್ನುವ ಹಂಬಲವನ್ನು ಹೊಂದಿದ್ದರು. 800 ವರ್ಷ ಸುದೀರ್ಘವಾದಂಥ ಜೀವನವನ್ನು ಸಾಗಿಸಿರುವಂಥ ಇಚ್ಛಾಮರಣಿ ಭೀಷ್ಮನಿಗೆ ಈಗಲೇ ಸಾಯಬೇಕು ಎನ್ನುವ ಮನಸ್ಸು ಯಾಕೆ ಬಂದಿದೆ ತಂದೆ? ಅದು ಯಾಕೆ? ಸಾಯುವುದಕ್ಕೆ ಬೇರೆ ಯಾವುದೋ ಸಂದರ್ಭದಲ್ಲಿ ಮನಸ್ಸಾದ್ರೆ ಸಾವು ಬರಬಹುದು ತಂದೆ, ಆದರೆ ಅದಕ್ಕೆ ಅರ್ಥ ಇಲ್ಲ ಅಂತ ಆಗ್ತದೆ. ಮುಕುಂದನ ಕೈಯ ನಿಗ್ರಹವು ಅನುಗ್ರಹ, ಮುಕುಂದನ ಕೈಯಿಂದ ಬರಬಹುದಾದಂಥ ಮರಣವು ಸಾಯುಜ್ಯಕ್ಕೆ ಸೋಪಾನ. ಹೀಗೆ ಭಕ್ತರಾದಂಥ ನಾವೆಲ್ಲ ಭಾವಿಸಿದ್ದೇವೆ ತಂದೆ. ನೀನು ಕೊಲ್ಲುವುದಕ್ಕಾಗಿ ಮುಂದಾಗಿ ಬರ್ತಾ ಇದ್ದಿ, ನಾನು ಸಾಯುವುದಕ್ಕೆ ಕೊರಳನ್ನು ತಗ್ಗಿಸ್ತಾ ಇದ್ದೇನೆ. ಯಾಕೆ ಗೊತ್ತೇ? ನೋಡು, ಒಂದು ಕಡೆ ಕೌರವರು, ಮತ್ತೊಂದು ಕಡೆ ಪಾಂಡವರು, ಎಲ್ಲವರು ನಮ್ಮ ಮನೆಯ ಮೊಮ್ಮಕ್ಕಳು ತಂದೆ. ಮನೆಯ ಅಂಗಳದಲ್ಲಿಯೇ ಇತ್ತಂಡವಾಗಿ ಹೊಡೆದಾಡಿಕೊಳ್ತಾ ಇದ್ದಾರೋ ಎನ್ನುವಂಥ ಭ್ರಮೆ ಉಂಟಾಗಿದೆ. ಒಬ್ಬನ ಎದೆಗೆ ಮತ್ತೊಬ್ಬನ ಗದೆ, ಒಬ್ಬನ ಶಿರಕ್ಕೆ ಮತ್ತೊಬ್ಬನ ಶರ, ಒಬ್ಬನ ಕೊರಳಿಗೆ ಮತ್ತೊಬ್ಬನ ಸರಳು, ಒಬ್ಬನ ಕರುಳಿಗೆ ಮತ್ತೊಬ್ಬನ ಬೆರಳು. ತಂದೆ, ಇದನ್ನು ನಾನು ಹೇಗೆ ನೋಡಲಿ? ನನ್ನ ಕಣ್ಣೆದುರಿನಲ್ಲಿಯೇ ಮಕ್ಕಳ ಹಸಿ ಹಸಿ ಜೀವ ಹೋಗ್ತದೆ ಅಂತಾದ್ರೆ ನಾನು ಇಚ್ಛಾಮರಣಿಯಾಗಿದ್ದು ಏನು ಪ್ರಯೋಜನ ತಂದೆ? ಅವರೆಲ್ಲ ಸಾಯುವ ಮೊದಲೇ ನನ್ನ ಇತಿಶ್ರೀ ಆಗಬೇಕು ಅಂತಾದ್ರೆ ನಿನ್ನೊಬ್ಬನಿಂದ ಸಾಧ್ಯ. ಯಾಕೆಂದ್ರೆ ನಿನ್ನಿಂದಲೇ ದತ್ತವಾದಂಥ ಜೀವ ಇದು ತಂದೆ. ಎಂದಾದರೀಕಾಯ ಎರವಿನೊಡವೆ ಜೀಯ, ಕೊಟ್ಟ ದೇವರೇ ಪಡೆಯುವುದಕ್ಕೆ ತಾನಾಗಿ ಮುಂದೆ ಬಂದಾಗ ಅಲ್ಲ ಒಲ್ಲೆ ಅಂತ ಹೇಳುವುದಕ್ಕೆ ನಾನು ಯಾರು? ನನಗೂ ಈ ಮರಣ ಬೇಕು. ಕಡಿ, ಬೇಗ ಕಡಿ, ಬೇಗ ಕಡಿ, ಕೊಂದು ಮುಗಿಸು. ಅದು ನನ್ನ ಇಚ್ಛೆ, ನೀನು ಹೇಳಿದಾಗಲೆಲ್ಲ ಕಡಿಯುವವಲ್ಲ ನಾನು. ಎನಗೆನ್ನಗೆಯೋ ಬಂತು ನಿನ್ನ ಕಂಡಿಂತೋ, ಎನಗೆನಗೆಯೋ ಬಂತು, ಎನಗೆನಗೆಯೋ ಬಂತು ನಿನ್ನ ಕಂಡಿಂತು, ನಿನ್ನ ಕಂಡಿಂತು. ತಡವ ಮುರಿಯುವುದಕ್ಕೆ ಕೊಡಲಿಯು ಬೇಕೆ, ತಡವ ಮುರಿಯುವುದಕ್ಕೆ ಕೊಡಲಿಯು ಬೇಕೆ. ಕನವಾಯ್ತು ಚಕ್ರವ ಕಳುಹಿಸು,
ಘನವಾಯ್ತು ಚಕ್ರವ ಕಳುಗಿಸೆನ್ನಯ ರೋಮವನು ಕಡಿದರೆ ನಾನು ಶರಣನೆ ನಿನಗೆ ರೋಮವನು ಕಡಿದರೆ ನಾನು ಶರಣನೆ ನಿನಗೆ ಶ್ರೀ ಮನೋಹರ ಸ್ವಾಮಿ ಪರಗೂ ಕಡಿಯುವುದಿಲ್ಲ ಯಾಕೆ ಕಡಿಯುವುದಿಲ್ಲ ನಗೆಯಾಡುವುದು? ನಗಿಯಾಡದೆ ಮತ್ತೇನಾಡ್ಲಿ. ಇದು ಪ್ರಯೋಗಿಸಿದ್ರು ಪ್ರಯೋಜನ ಆಗುವುದಿಲ್ಲ ಅಂತ ನಿನಗೆ ಗೊತ್ತಾಗಿರ್ಬೇಕು. ಹಾಗಾಗಿಯೇ ಸಿಟ್ಟು ಬಂದು ಕಡಿಯುತ್ತೇನೆ. ವಿಷಯ ಪೀಠ ಶಕ್ರ ವೈವಸ್ವತರು ಮುಸುಕಿದರು ಬಿಡೆ. ವಾಗೆಯನ್ನು ಬಿಸುಟು ಚಕ್ರವನ್ನ ಮುಂಗೊಡ್ಡು ರಥದಿಂದ ಹಾರಿ ಮುಂದೊತ್ತಿ ಬರುತ್ತಿರುವಂತಹ ನೀನು ಈಗ ಕಡಿಯುವುದಿಲ್ಲ. ನನ್ನ ಇಚ್ಛೆ, ನನ್ನ ಇಚ್ಛೆ. ಓಹೋ, ಅದಕ್ಕೇನಾಗೆ ಬಂತು. ಹಾಗಾದ್ರೆ ಒಬ್ಬ ತೃಣವನ್ನ ಮುರಿಯುವುದಕ್ಕಾಗಿ ಕೊಡಲಿಯನ್ನೇ ತರ್ತಾನೆ ಅಂತಾದ್ರೆ ಪ್ರಪಂಚದಲ್ಲಿ ಅಂಥವನಿಗೆ ಏನು ಹೇಳಬೇಕು? ಹೆಡ್ಡ ಅಂತಲೇ ಹೇಳಬೇಕು. ನಾನೊಬ್ಬ ತೃಣ, ನೀನು ಸಂಕಲ್ಪ ಮಾಡಿದರೆ ಸಾಕು ಉರುಳಿ ಬಿದ್ದು ಹೋಗ್ತೇನೆ ಅಂತ ನನ್ನನ್ನು ಕಡಿಯುತ್ತೇನೆ ಕಡಿಯುತ್ತೇನೆ. ಕೊಡಲಿಯನ್ನು ಹಿಡ್ಕೊಂಡು ಬಂದ ಮೂರ್ಖನಾಗೆ ಮಾಡ್ತೀಯಲ್ಲ ನೀನು. ಇಷ್ಟು ಮಾಡಿದ ಮೇಲೆ ನಿನ್ನ ಈ ದುಸ್ಥಿತಿಯನ್ನು ಕಂಡು ನನಗೆ ನಗೆ ಬರ್ತಾ ಇದೆ. ಇದೋ ಪಂಥಾವಾನ ಏನು 8 ಗೇಣಿನ ದೇಹದಲ್ಲಿರುವಂತ 88 ಕೋಟಿ ರೋಮರಾಜಗಳಲ್ಲಿ ಒಂದು ರೋಮವನ್ನು 8ನೇ ಗರ್ಭದಲ್ಲಿ ಹುಟ್ಟಿ ಬಂದ ನೀನು ಕಡಿದದ್ದೇ ಹೌದು ಅಂತಾದ್ರೆ ನಾನು ನಿನ್ನ ಭಕ್ತ ಅಲ್ಲ. ಬಿಡೋ.